ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ನಮ್ಮ ಪ್ರಕಾರ ಪ್ರೊಟೆಕ್ಷನ್ ಪ್ರಕಾರ ಕೇಕ್ ಪ್ರಾಣ ಅಣ್ಣನಿಗೋಸ್ಕರ ಅಂತಾನೆ ಅನ್ನಿಸುತ್ತೆ. ಸಾಕಷ್ಟು ರೀತಿಯ ಕ್ಲೂಸ್ ಕೂಡ ಇದೆ. ಖಂಡಿತ ಜೈಲ್ಗೆ ಹೋಗೋದು ಅದೇನು ಮಾಡಲ್ಲ. ಫೈನಲಿ ಕೇಕಿಯ ಒಂದು ಕಥೆಯನ್ನೇ ಮುಗಿಸ್ತಾರೆ ಅನ್ಸುತ್ತೆ, ಸಾವಿನ ತೋರಿಸೋದ್ರ ಮುಖಾಂತರ. ಅದು ಆಗದೆ ಇದ್ರೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ ಆದರೂ ಆಚೆ ಬರೋ ಸಾಧ್ಯತೆ ಇರೋದ್ರಿಂದಾಗಿ ಕಥೆನ ಮತ್ತೆ ತೋರಿಸ್ಬಹುದೇನೋ, ಅಥವಾ ಕಥೆನ ಇಲ್ಲಿಗೆ ಕೇಕೆ ಅಂತ್ಯನ ಮಾಡಬೇಕು ಅಂದರೆ ಖಂಡಿತವಾಗೂ ಕೇಕೆನ ಮುಗಿಸ್ತಾರೆ. ಅದರ್ವೈಸ್ ಇಲ್ಲಿ ಕೇಕೆನ ಜೈಲಿಗೆ ಕರ್ಕೊಂಡು ಹೋಗಿ ಶಿಕ್ಷೆ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಮಧ್ಯೆ ಈ ಕಡೆ ಮಾನ್ಯತಾ ಮತ್ತು ACP ದೇವ್ ಸಖತ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಿಕಾಸ್ ರಾಮಾಚಾರಿ ವೇಷದಲ್ಲಿ ಬಂದು ಕೇಕೆ ಎದುರಿಸಿದ್ರು ಕೂಡ ಈ ಕಡೆ ACP ಸ್ವಲ್ಪ ದಿನ ಎದುರಿದೆ. ಯಾವಾಗ ಆಶ್ರಮದಿಂದ ಕಾಲ್ ಬಂತೋ, ಯಾವಾಗ ಫೋನ್ ಟ್ರ್ಯಾಕ್ ಮಾಡಿದ್ರು, ಧೈರ್ಯ ಎಲ್ಲಿಂದ ಬಂತೋ ಏನಪ್ಪ, ಏನೇ ಇದ್ರೂ ಕೂಡ ರಾಮಾಚಾರಿನ ಬಿಡೋ ಮಾತೇ ಇಲ್ಲ. ನನಗೆ ಅಷ್ಟೆಲ್ಲ ಆವಾಜ್ ಹಾಕಿ ಬೆದರಿಕೆ ಹಾಕಿದಾನೆ, ಅವನ್ನ ಬಿಡೋ ಮಾತು ಅಂತಾನಷ್ಟೇ. ಅವನ ಕೈಲಿ ಏನು ಕೂಡ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ACP ದೇವ್. ಈ ಕಡೆ ಮಾನ್ಯತವರು ಕೂಡ ಹಾಗಿದ್ರೆ ಸಾಯಿಸ್ತೀನಿ ಅಂತ ಹೇಳ್ತಿದ್ಯಾ, ಸತ್ತ ಮೇಲೆ ಅವನು ಫ್ರೆಂಡ್ಸ್ಗೆ ಯಾರಾದರೂ ಕೊಟ್ಟಿದ್ರೆ ಅಂದಾಗ ಏನೂ ಆಗಿರಲ್ಲ, ಸುಮ್ಮನೆ ಎಲ್ಲ ಹೇಳೋದು ನಮ್ಮನ್ನ ಎದುರಿಸೋಕಷ್ಟೇ. ಹಾಗದಿದ್ರೆ ರಾಮಾಚಾರಿ ಯಾಕೆ ನಮ್ಮಿಬ್ರು ಮುಂದೆನೇ ಬರ್ತಾನೆ, ಅವ್ರ ಮನೆಯವ್ರ ಹತ್ರ ಯಾಕೆ ಹೋಗ್ತಿಲ್ಲ? ನಿನ್ನ ಮಗಳು ಚಾರುಗೆ ಎಲ್ಲ ವಿಷಯ ಹೇಳ್ಬೇಕತ್ತಲ್ವ? ಅವಳಿಗೇನಾದರೂ ಹೇಳಿದಿದ್ರೆ ಅವಳು ಇಲ್ಲಿ ತನಕ ನಿನ್ನ ಹತ್ರ ಬಂದು ಜಗಳ ಮಾಡದೆ ಇರ್ತಿದ್ಲ, ಖಂಡಿತ ಬಂದು ಕೇಳಿರ್ತಿದ್ಲು. ಜೊತೆಗೆ ನಮ್ಮವನು ಅಲ್ಲಿದ್ದಾನೆ ಅಂತ ಅವನಿಗೂ ಕೂಡ ಗೊತ್ತು. ಅವನಲ್ಲಿರೋದೇ ಸಂಸಾರ ಒಡೆದು ಹಾಳು ಮಾಡಿ ಸರ್ವನಾಶ ಮಾಡೋಕೆ ಅಂತಾನೂ ಗೊತ್ತು. ನಾವು ಇದನ್ನ ಮಾಡಿಸೋ ಕಳ್ಸಿದ್ದೀವಿ ಅಂತಾನೂ ಗೊತ್ತು. ಆದರೂ ಕೂಡ ಯಾಕೆ ಸುಮ್ಮನಿದ್ದಾನೆ, ಯಾಕೆ ಬರ್ತಿಲ್ಲ ಕಣ್ಮುಂದೆ? ಅದರರ್ಥ ಮತ್ತೇನೋ ಬಿಗ್ ಪ್ಲಾನ್ ಆಗ್ತದೆ ಅಂತ ಹೇಳ್ತಾರೆ. ಜೊತೆಗೆ ಅವನು ಒಂದು ಆಶ್ರಮದಲ್ಲಿದ್ದಾನೆ, ಯಾರನ್ನ ಬದುಕ್ಸೋಕೆ ಆಗೋದಿಲ್ವೋ ಅಂತ ಆಶ್ರಮ ಅದು, ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇವನು ಕೂಡ ಆಶ್ರಮಕ್ಕೆ ಹೋಗಿದ್ದಾನೆ ಅಂದ್ರೆ ಖಂಡಿತ ಇವನು ಅಲ್ಲೇ ಇರ್ತಾನೆ, ಇವನು ಚಿಕಿತ್ಸೆ ತಗೊಂಡಿದ್ದಾನೆ, ಈಗ ಆರಾಮಿದ್ದಾನೆ ಅಂತ ಅವರು ಕೂಡ ಅನ್ಕೋತಿದ್ದಾರೆ. ಜೊತೆಗೆ ಇನ್ಸ್ಪೆಕ್ಟರ್ಗೂ ಕೂಡ ಕಾಲ್ ಮಾಡಿ ಒಂದು ಅಡ್ರೆಸ್ ಲೊಕೇಶನ್ ಕಳಿಸಿದ್ದೀನಿ, ಅಲ್ಲಿಗೆ ಹೋಗಿ ರಾಮಾಚಾರಿನ ಮುಗಿಸ್ಬಿಡಿ, ಆಶ್ರಮಕ್ಕೆ ಹೋಗಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಪೊಲೀಸರು ಆಶ್ರಮನ ಹುಡ್ಕೊಂಡು ಹೋಗ್ತಾ ಇದ್ರೆ, ಆ ಕಡೆ ಕೆ ತನ್ನ ಅಣ್ಣನ ಬಳಿನೇ ಇದ್ದಾನೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ಬಿಕಾಸ್ ನನ್ನ ಅಣ್ಣ ನಾನು ಇಬ್ರು ಕೂಡ ಅವಳಿ ಚೌಳಿ ಆದ್ರೂ ಜೊತೆಲಿ ಒಂದಿನ ಕೂಡ ಇರಲಿಲ್ಲ. ನನ್ನ ಕೈಗೆ ರಕ್ತ ಅಂದ್ಬಿಡ್ತು. ಪಾಪ ಏನು ಅನ್ನೋದು ಗೊತ್ತಾಗೋಕ್ಕೂ ಮುನ್ನನೇ ಪಾಪದ ಪುಸ್ತಕನೇ ಬರೆದು ಬಿಟ್ಟಿದ್ದೀನಿ. ಆದರೆ ಇನ್ನು ಮುಂದೆ ಪುಣ್ಯದ ಪುಸ್ತಕ ಬರಿಬೇಕು ಅಂದ್ಕೊಂಡಿದ್ದೀನಿ. ದೇವ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡು, ಹೊಸ ಜೀವನನ ಶುರು ಮಾಡಬೇಕು ನನ್ನವ್ರ ಜೊತೆ ಅಂತ. ನನ್ನವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ, ಆದರೆ ಇವತ್ತು ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಜೊತೆಗೆ ತಂಗಿ ಅಜ್ಜಿ ಎಲ್ಲರೂ ಕೂಡ ಇದ್ದಾರೆ. ನನ್ನ ಕುಟುಂಬ ನನ್ನ ಹತ್ರ ಇದೆ. ಎಂಥ ಒಳ್ಳೆ ಫ್ಯಾಮಿಲಿಲಿ ನಾನು ಹುಟ್ಟಿದ್ದೀನಿ. ದಯವಿಟ್ಟು ನನ್ನ ಅಣ್ಣನ ಜೊತೆ ನಾನು ಜೀವನ ಮಾಡೋದಕ್ಕೆ ಅವಕಾಶ ಕೊಡು ಅಂತ ಕೇಳ್ಕೊತಿದ್ರೆ, ಈ ಕಡೆ ರಾಮಾಚಾರಿ ತನ್ನ ಹೆಂಡತಿ ಚಾರು ಹತ್ರ ನನ್ನಪ್ಪ ಅವತ್ತೇ ಹೇಳಿದ್ರು, ನಾನು ನನ್ನ ತಮ್ಮ ಇಬ್ಬರು ಕೂಡ ಒಂದೇ, ಯಾವತ್ತೂ ಜೊತೆಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿವರೆಗೂ ಕೂಡ ಅದೇ ಆಗೋಯ್ತು ಅಂತ ಅನ್ಕೋತಾರೆ. ನಂತರ ಈ ಕಡೆ ರಾಮಾಚಾರಿಗೆ ಕೈಕಾಲು ಬಂದಿಲ್ಲ, ಬಿಕಾಸ್ ಬದುಕಿರಬಹುದು, ಹಾಗಾಗಿ ಇಲ್ಲಿ ಅವನಿಗೆ ಸ್ವಾಧೀನ ಬರೆಸ್ಬೇಕು ಅಂತ ಮತ್ತೊಂದು ದೊಡ್ಡದಾಗಿ ಪೂಜೆನ ಮಾಡ್ತಿದ್ದಾರೆ. ಡೋಲು ಎಲ್ಲನೂ ಬಜಾಯಿಸೋದ್ರ ಮುಖಾಂತರ, ಶ್ಲೋಕ ಹಾಡುಗಳನ್ನ ಹೇಳೋದ್ರ ಮುಖಾಂತರ, ದೀಪ ಬೆಳಗೋದ್ರ ಮುಖಾಂತರ. ಜೊತೆಗೆ ಇನ್ನು 2 ಗಂಟೆಯಲ್ಲಿ ಎಲ್ಲ ರೀತಿಯ ಗುಣ ಆಗಿ ರಾಮಾಚಾರಿ ನಿನಗೆ ಸ್ವಾಧೀನ ಬರುತ್ತೆ ಅಂತ ಗುರುಗಳು ಭರವಸೆನ ಕೊಟ್ಟು ಒಂದು ಚಿಕಿತ್ಸಾ ಲೇಪನವನ್ನು ಮೈ ತುಂಬ ಹಚ್ತಾರೆ. ನಂತರ ಈ ಕಡೆ ಕೇಕೆ ಬಂದಿದ್ದೆ ರಾಮಾಚಾರಿ ಬಳಿ, ಅಣ್ಣ ನಾನು ನೀನು ಅಮ್ಮನ ಮುಂದೆ ಜೊತೆಲಿ ಹೋಗೋಣ, ನೀನು ಹುಷಾರಾಗ್ತೀಯಾ, ಇಬ್ರು ಕೂಡ ಮನೆಗೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕೇಕೆ ಅಣ್ಣ ಹುಷಾರಾದ ತಕ್ಷಣನೇ ಅಣ್ಣನ ಈ ಒಂದು ಸ್ಥಿತಿಗೆ ಕಾರಣ ಯಾರಾಗಿದ್ದು, ನನ್ನನ್ನು ಡೀಲ್ ಕೊಟ್ಟು ಕಳಿಸಿದ್ಯಾರು, ಎಲ್ಲ ಸತ್ಯನ ಹೇಳ್ತೀನಿ ಅಂತ ಕೂಡ ಮಾತು ಕೊಟ್ಟಿದ್ದಾನೆ. ಜೊತೆಗೆ ಇನ್ನು ಮುಂದೆ ಅಸ್ತ್ರಗಳನ್ನ ಕೈ ಮುಟ್ಟೋದಿಲ್ಲ ಅಂತ ಕೂಡ ಅಣ್ಣ ಮತ್ತು ಅತ್ತಿಗೆಗೆ ಮಾತು ಕೊಟ್ಟಿದ್ದಾನೆ. ಅದೇ ಒಂದು ಅವನ ಪ್ರಾಣಕ್ಕೆ ಕುತ್ತು ತರಬಹುದು ಅಂತ ಅನ್ನಿಸ್ತದ. ಅದರ ನಡುವೆ ದೇವ್ರ ಬಳಿ ಜಾನಕಿಯವರು, ದೇವ್ರೆ ನನ್ನ ಮಗನ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು ದೇವ್ರೆ, ರಾಮಾಚಾರಿ ನನಗೆ ಮಾತು ಕೊಟ್ಟಿದ್ದಾನೆ, ನನ್ನ ಮಗನ ಕರ್ಕೊಂಡು ಬರ್ತೀನಿ ಅಂತ, ನಾನು ಕಳ್ಕೊಂಡಂಥ ಮುತ್ತು ನನಗೆ ಸಿಗೋ ಹಾಗೆ ಮಾಡು ದೇವ್ರೆ ಅಂತ ಕೇಳ್ಕೊಂಡಾಗ ಬಲಗಡೆಯಿಂದ ವರ ಬೀಳುತ್ತೆ. ಆದರೆ ಇದು ಒಂದೇ ಅನ್ನಿಸ್ತಿರೋದು, ಕೇಕೆ ಸಾವು ಆಗುವುದಿಲ್ವೇನು ಅಂತ. ಬಿಕಾಸ್ ಅವರು ದೇವರು ಕೇಳ್ಕೊಂಡಾಗ ಬಲಗಡೆ ವರ ಕೊಟ್ಟೆ ಅಂದರೆ ಖಂಡಿತ ಕೆಟ್ಟದಂತೂ ಆಗೋದಿಲ್ಲ, ಒಳ್ಳೇದೇ ಆಗತ್ತೆ. ಹಾಗಿದ್ರೆ ಜೈಲಿಗೆ ಹೋಗ್ಬೋದು ಅಂತ ಅನಿಸ್ತಿದೆ. ಹಾಗಿದ್ರೆ ಈ ಒಂದು ವರನ ತೆಗೆದು ಬಿಡ್ತಾರ? ದೇವ್ರ ವರ ಕೊಟ್ಮೇಲೆ ಸಾಯೋದು ಅಂದರೆ ಏನು ಅರ್ಥ ಅಂತ ಅನಿಸುತ್ತೆ. ಇದೆಲ್ಲವನ್ನ ಬದಿಗೊತ್ತಿ ನೋಡೋದಾದರೆ ಆ ಕಡೆ ಮಾನ್ಯತಾ ಮತ್ತೆ ವೈಶಾಖಗೆ ಕಾಲ್ ಮಾಡ್ತಾರೆ. ರಾಮಾಚಾರಿನ ದೇವ್ರು ಬಂದು ಇನ್ನೂ ಉಳಿಸೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಕಡೆಯವರು ಆಲ್ರೆಡಿ ಅವನು ಇರ್ತಕ್ಕಂಥ ಆಶ್ರಮನ ತಲುಪಿದ್ದಾರೆ. ಅವನು ಒಂದು ಆಶ್ರಮದಲ್ಲಿದ್ದಾನೆ ಅಂದಾಗ ಇದನ್ನೇ ಅವತ್ತಿಂದ ಹೇಳ್ತಿದ್ರೆ ಏನೂ ಕೂಡ ಮಾಡಲೇ ಇಲ್ಲ.
ACP ದೇವ್ನೇ ಅಳ್ಳಾಡಿಸ್ಬಿಟ್ನಲ್ಲ ಅವನು ಅಂತಿದ್ದಾಗೆ. ಹೌದು, ಅವನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ಗೋದು ಗೊತ್ತು. ಅವನೇ ಅಷ್ಟು ಮಾಡ್ತಿದ್ದಾನೆ ಅಂದರೆ ನಾವು ಎಷ್ಟು ಮಾಡಲ್ಲ. ಖಂಡಿತ ಈ ಬಾರಿ ಅಂತೂ ಒಂದು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಮಾನ್ಯತಾ. ನಂತರ ಆ ಕಡೆ ಪೊಲೀಸರು ಒಂದಷ್ಟು ಜನ ರೌಡಿಗಳ ಜೊತೆ ಆಶ್ರಮನ ಹುಡುಕ್ತಿದ್ದಾರೆ. ಫೈನಲಿ ಆಶ್ರಮ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಬಟ್ ಅಷ್ಟು ಸುಲಭಕ್ಕೆ ಎಂಟ್ರಿ ಸಿಗೋದಿಲ್ಲ. ಅಲ್ಲಿಗೆ ಹೋಗಬೇಕು ಅಂದರೆ ಏನಾದರೂ ಪೆಟ್ ಆಗಿರಲೇಬೇಕು. ಬಟ್ ಯಾರು ಏನು ಮಾಡೋದು ಅಂತಿದ್ದಾಗೆ ಕಾರಲ್ಲಿರೋನೇ ಸರಿ ಅಂತ ಹೇಳಿ ಅವನು ಪೆಟ್ ಮಾಡ್ತಿದ್ದಾರೆ. ಬಟ್ ಯಾರು ಅನ್ನೋದನ್ನು ಇನ್ನೂ ಕೂಡ ತೋರಿಸಿಲ್ಲ. ಫೈನಲಿ ಇಲ್ಲಿ ಗುರುಗಳು ರಾಮಾಚಾರಿಗೆ ಚಿಕಿತ್ಸೆ ಕೊಡೋದ್ರಲ್ಲಿದ್ದರೆ ಆ ಕಡೆ ಪೊಲೀಸವ್ರು ಬರ್ತಾರೆ, ಈ ರೀತಿ ಪೆಟ್ಟಾಗಿದೆ ಅಂತ ಹೇಳಿ ಒಳಗಡೆ ಪ್ರವೇಶ ತಗೋತಾರೆ. ಅದರ ನಡುವೆ ಆಲ್ರೆಡಿ ದೇವಿ ಮುಂದೆ ನಿಂತ್ಕೊಂಡು ಕೇಕೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಅವರೆಲ್ಲ ಬಂದಿದ್ದನ್ನು ನೋಡಿದ್ದೆ ಈ ಕಡೆ ಅವರೆಲ್ಲ ರಾಮಾಚಾರಿ ಅಂತ ಅಂದ್ಕೊಂಡು ಕೇಕೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಫೈನಲಿ ಕೇಕೆಗೆ ಕೋಪ ಬಂದು ಕೈ ಎತ್ತಬೇಕು, ಬಟ್ ಅಣ್ಣ ಅದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಾಮಿಸ್ ನೆನಪಾಗುತ್ತೆ. ಹಾಗಾಗಿ ಅವನು ಕೈ ಎತ್ತೋಕೆ ಮುನ್ನುಗ್ಗೋದಿಲ್ಲ. ಫೈನಲಿ ಎರ್ರಾಬಿರಿ ಹೊಡಿತಾರೆ ಹೊಡೆದು ಮಲಗಿಸ್ಬಿಡ್ತಾರೆ. ತಕ್ಷಣ ಗುರುಗಳು ಹಾಗೆ ಚಾರು ಇದನ್ನು ನೋಡಿದ್ದೆ ಶಾಕ್ ಆಗ್ತಾರೆ. ಚಾರು ಓಡ್ ಬಂದು ಕೃಷ್ಣ ಎದೇಳು ಅಂತಿದ್ರೆ ಅಲ್ಲಿ ಕೃಷ್ಣಗೆ ಎದ್ದೇಳೋದು ಕಷ್ಟವಾಗ್ತದೆ. ಹಾಗಿದ್ರೆ ಏನಪ್ಪ ಆಗುತ್ತೆ? ಫೈನಲಿ ಚಾರು ತನ್ನ ಕೊಟ್ಟಂತಹ ಒಂದು ಮಾತನ್ನು ವಾಪಸ್ ತಗೋತಾಳೆ. ಇದ್ರ ಮುಖಾಂತರ ಕೇಕೆ ಎಲ್ಲರನ್ನ ಮೇಲೂ ಕೂಡ ಅಬ್ಬರದ ದಾಳಿಯನ್ನು ಮಾಡ್ತಾನೆ. ನಂತರ ಈ ಕಡೆ ಚಿಕಿತ್ಸೆ ತಗೋತಿರೋ ರಾಮಾಚಾರಿ ಕಂಡಿದ್ದ ಚಿಕಿತ್ಸೆನ ನಿಲ್ಲಿಸಿ ರಾಮಾಚಾರಿನ ಕೊಲ್ಲೋದಕ್ಕೆ ಮುಂದಾಗ್ಬಿಡ್ತಾರೆ ಪೊಲೀಸರು. ಇಲ್ಲ, ಖಂಡಿತ ಅದೆಲ್ಲ ಆಗುವುದಕ್ಕೂ ಮುನ್ನಾನೇ ಈ ಕಡೆ ಪೊಲೀಸರು ಚಾರು ಮತ್ತು ಕೇಕೆ ಇಬ್ರಿಗೂ ಕೂಡ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚೋಕೆ ಹೋಗ್ತಿದ್ದಾರೆ. ಈ ಕಡೆ ಚಾರು ತಡಿಯೋಕೆ ಹೋಗ್ತಿದ್ರೆ ಚಾರು ಜುಟ್ಟನ್ನು ಹಿಡ್ದಾಕೊಂಡು ಹಿಂಸೆ ಕೊಡ್ತಿದ್ದಾರೆ. ಈ ಕಡೆ ರಾಮಾಚಾರಿ ಕಾಪಾಡು ಅಂತ ಚಾರು ಹೇಳ್ತಿದ್ದಾಳೆ. ಆ ಕಡೆ ಚಿಕಿತ್ಸೆಯಲ್ಲಿರೋ ರಾಮಾಚಾರ್ಯ ಜೀವ ಹಾಗೆ ಬಡಿತಾ ಶೇಕ್ ಆಗ್ತಾ ಫೈನಲಿ ಎಚ್ಚರ ಆಗೇ ಬಿಡ್ತಾನೆ ರಾಮಾಚಾರಿ. ಕಿಟ್ಟಿ ಮತ್ತು ಕೃಷ್ಣ ಮತ್ತು ಚಾರು ಅಪಾಯದಲ್ಲಿರೋ ತಮ್ಮ ಹೆಂಡತಿನ ಬದುಕಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಚಾರಿ ಸಿಡ್ದೆದ್ದೇ ಬಿಡ್ತಾನೆ. ಫೈನಲಿ ಚಾರಿ ಎಚ್ಚರ ಆಗೇ ಬಿಡ್ತಾನೆ, ಎದ್ದೇ ಬಿಡ್ತಾನೆ. ಇದರಿಂದ ಚಾರುಗೆ ಫುಲ್ ಖುಷಿ ಆಗಿಬಿಡುತ್ತೆ. ಈ ಕಡೆ ಫೈನಲಿ ರಾಮಾಚಾರಿ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಅವರು. ನಂತರ ಈ ಕಡೆ ರಾಮಾಚಾರಿ ಮಾತ್ರ ಅಬ್ಬರದಾಗೆ ಎಲ್ಲರ ಮೇಲೂ ದಾಳಿ ಮಾಡ್ತಿದ್ದಾನೆ. ಹಾಗಾದರೆ ಇಲ್ಲಿ ಕೇಕೆ ದಾಳಿ ಮಾಡೋಕ್ಕಾಗತ್ತಾ? ಹಾಗಾದರೆ ಚಾರು ಇನ್ನೂ ಕೂಡ ಆಣೆ ಭಾಷೆನ ವಾಪಸ್ ತೊಗೊಂಡಿಲ್ವಾ? ಏನಿದು ಕೇಕೆ ಆಣೆ ಭಾಷೆ ವಾಪಸ್ ತೊಗೊಂಡ ಮೇಲೂ ಫೈಟ್ ಮಾಡಿ ಕೆಳಗಡೆ ಉರುಳು ಬಿದ್ದಿರೋದಾ? ಹಾಗಿದ್ರೆ ಕೇಕೆ ಜೀವ ಅಪಾಯದಲ್ಲಿದೆಯಾ? ಅಷ್ಟು ಸೈಲೆಂಟಾಗಿ ಸೀಮೆಎಣ್ಣೆ ಸುರಿತಾ ಇದ್ರು, ಹೀಗೆ ಕೇಕೆ ಸುಮ್ಮನೆ ಇರೋಕ್ಕೆ ಸಾಧ್ಯ? ಏನಾಗಿದೆ ಕೇಕೆಗೆ? ಫೈನಲಿ ಇಲ್ಲಿ ರಾಮಾಚಾರಿ ಅಬ್ಬರದ ಫೈಟಿಂಗ್ ಏನೋ ಮಾಡ್ತಾ ಇದ್ದಾರೆ. ಆದರೆ ಮತ್ತೆ ಪೊಲೀಸರು ಅವನನ್ನು ಸಾಯಿಸೋಕೆ ಹೋಗಬೇಕಾದ್ರೆ ಕೇಕೆ ತನ್ನ ಜೀವನ ಕೊಟ್ಟು ಅಣ್ಣನ ಜೀವ ಉಳಿಸ್ತಾನ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.